ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಹಿಂದಿನ ಬ್ಲಾಗ್ದ ಕಂಟಿನ್ಯೂಟಿ ಡೆಲಿವರಿ ಬ್ಲಾಗ್ ಆಗಿರ್ತದೆ. ಡಾಕ್ಟರ್ ಬಂದ್ಬಿಟ್ಟು ನಂಗೆ ನಾಳೆ ನಿಂಗೆ ಬೆಳಿಗ್ಗೆವರೆಗೂ ಡೆಲಿವರಿ ಆಗೋ ಚಾನ್ಸಸ್ ಐತೆ ಅಂತ ಹೇಳಿ ಹೋಗಿದ್ರು ನೋಡ್ರಿ. ಆಮೇಲೆ ನಾನು ಫ್ರೆಶ್ ಫೀಲ್ ಬರಲಿ ಅಂತ ಹೇಳಿ ಸ್ವಲ್ಪ ಸ್ನಾನ ಆದರೂ ಮಾಡ್ಬೇಕಂತೇಳಿ ಹೋಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ನಿ. ಆಮೇಲೆ ಬಂದ್ಬಿಟ್ಟು ಡಾಕ್ಟ್ರು ನಿಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಡೆಲಿವರಿ ಅಂದ್ರೆ ಪೇನ್ ಜಾಸ್ತಿ ಆಗಲಿ ಅಂತ ಹೇಳಿ ಡೆಲಿವರಿ ಪೇನ್ಗೆ ಮತ್ತು ಆಮೇಲೆ ನಾರ್ಮಲ್ ಡೆಲಿವರಿ ಆಗಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಟ್ರೀಟ್ಮೆಂಟ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಆಂಟಿ ಕೂಡ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಕೊಂಬರ್ಬೇಕಂತ ಹೋಗಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಬರೋಕೆ ಹೋದಾಗ ನಿಂಗೆ ಏನು ಬೇಕು ಇನ್ನು ಲಾಸ್ಟ್ ಏನಾದರೂ ತಿನ್ಬೇಕು ಅನ್ಸಿದ್ರೆ ಹೇಳು, ಮತ್ತು ಡೆಲಿವರಿ ಆದರೆ ನಡೆಯಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ತೊಗೊಂಡು ಬಂದಾರ. ಇಲ್ಲಿ ತಿನ್ನಕ್ಕೆ ಕೊಟ್ಟಿದ್ದಾರೆ. ತಿನ್ನಕ್ಕೆ ಆಗತ್ತೆ ನೋಡ್ರಿ, ಯಾಕಂದ್ರೆ ನಂಗೆ ಆಲ್ರೆಡಿ ಈಗ ಡೆಲಿವರಿ ಪೇನ್ ಸ್ಟಾರ್ಟ್ ಆಗೈತಿ ಫುಲ್ ಜೋರು. ಅದಕ್ಕೆ ತ್ರಾಸ ಆಗತೈತಿ. ಆ ತ್ರಾಸೊಳಗೆ ತಿನ್ನಕ್ಕೆ ಆಗೋತ್ತಾಗಿತ್ತು. ನಮ್ಮ ಹಸ್ಬೆಂಡ್ ಅವ್ರನ್ನ ನೀವೇ ತಿನ್ನಿಸ್ಬರ್ರಿ ಅಂತ ಕರೆದ್ನಿ. ಅವರು ತಿನ್ಸಕ್ಕೆ ಬಂದರು, ಆದರೂ ನಂಗೆ ತಿನ್ನಕ್ಕೆ ಆಗತ್ತೆ. ಫುಲ್ ಪೇನ್ ಆಗಾಕತ್ತೈತಿ. ನಮ್ಮ ಮನೆ ಕಡೆ ಮೆಡಿಕಲ್ ಕಡೆ ಹೆಂಗಿರುತ್ತೆ ತಗೊಂಬರಿ. ಯಾಕೋ ಊಟ ಮಾಡೋದು ಈಗ ರಾತ್ರಿ 11:30 ಆಗೈತಿ. ಊಟ ಮಾಡಕ್ಕೆ ಕುತ್ಕೊಂಡಾರ. ನನಗೆ ತಿನ್ನಕ್ಕೆ ಆಗಲಿಲ್ಲ ನೋಡ್ರಿ. ಸ್ವಲ್ಪ ತಿನ್ನಿ ಆಮೇಲೆ ನಂಗೆ ಬೇಡ ಅನ್ನಕತ್ನಿ. ಯಾಕಂದ್ರೆ ನನಗೆ ಕಂಟಿನ್ಯೂ ಒಂದು ಅರ್ಧ ತಾಸು ಪೇನ್ ಸ್ಟಾರ್ಟ್ ಆಗ್ತಿತ್ತು. ಅವಾಗ ಫುಲ್ ತ್ರಾಸ ಮಾಡ್ಕೋತಿದ್ನಿ. ಮತ್ತಂದ್ರೆ ಒಂದು 10 ನಿಮಿಷಕ್ಕೆ ಫುಲ್ ಸ್ಟಾಪ್ ಆಗಿಬಿಡ್ತಿತ್ತು. ಆರಾಮಾಗಿ ಕುತ್ಕೋತಿದ್ನಿ. ಅದಕ್ಕೆ ಹಿಂಗ್ಯಾಕೆ ಆಗತ್ತೈತಿ ನಿನಗೆ ಅನ್ನಕತ್ತಿದ್ರು. ರಾತ್ರಿ ನಿಮ್ಗೆ ಜಾಸ್ತಿ ಪೇನ್ ಅನ್ಸಾಕತ್ರ ಬಂದು ಕರೀರಿ. ಬಂದ್ಬಿಟ್ಟು ನಾವು ನಿಮ್ಗೆ ಸಲಾನ್ ಹಚ್ಚಿ ಇಂಜೆಕ್ಷನ್ ಅದು ಮಾಡ್ತೀವಿ. ಅದರಿಂದ ನಿಮ್ಗೆ ಇನ್ನೂ ಜಾಸ್ತಿ ಪೇನ್ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳಿದ್ರೆ. ಸೊ 12 ಗಂಟೆ ಆಗಿತ್ತು, ಕರೆದಿದ್ವಿ. ಬಂದು ಚೆಕ್ ಮಾಡಕತ್ತಾರ. ಮತ್ತು ನಂಗೆ ಏನು ಅನ್ಸದೈತೆ ಅಂತ ಹೇಳಿ ಅದನ್ನು ಕೂಡ ಹೇಳತ್ತಿದ್ನಿ. ಎಲ್ಲರೂ ಮಲ್ಕೊಂಡಾರ ನೋಡ್ರಿ. ನನಗಂತೂ ನಿದ್ದೆನ ಬರಾಕತ್ತಿಲ್ಲ. ಈಗ ಬೆಳಗಿನ ಜಾವ 5 ಗಂಟೆ ಆಗೈತಿ. ಸಲಾನ್ ಹಚ್ಚಿದಾರ. ಸೊ ಟೆನ್ಷನ್ ಅಂದ್ರೆ ಟೆನ್ಷನ್ ನೋಡ್ರಿ. ಏನಾಗ್ತಿತ್ತು ಏನೋ, ಯಾವಾಗ ಡೆಲಿವರಿ ಆಗ್ತೈತೇನೋ ಅಂಥೇಳಿ ಪಾಪ ಇವರು ಎಲ್ಲ ಕಾದು ಕಾದು ಆಮೇಲೆ ಮಲ್ಕೊಂಡ್ರು. ನಾನು ಎಚ್ಚರದಿನ. ಈಗ ಬೆಳಿಗ್ಗೆ 7 ಗಂಟೆ ಆಗೈತೆ ನೋಡ್ರಿ. ಎಲ್ಲರೂ ಎದ್ವಿ. ನಮ್ಮ ಚಿನ್ನುಗೆ ಫುಲ್ ನಿದ್ದೆ, ಎಳವಲ್ನಾಗಿದ್ದಾನ, ಮಲ್ಕೊಳಕತ್ತಾನ. ಅದಕ್ಕೆ ಇವತ್ತು ಡೆಲಿವರಿ ಐತಿ ಮತ್ತು ಏಳಪ್ಪ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ಎಬ್ಸಾಕತ್ತಾರ. ಡಾಕ್ಟ್ರು ಬಂದು ಚೆಕ್ ಮಾಡಿದ್ರು. ಸೊ ಎಲ್ಲ ಬರೋಬ್ಬರ ಐತಿ. ಒಂದು 10 ಗಂಟೆ ಸುಮಾರಿಗೆ ನಾರ್ಮಲ್ ಡೆಲಿವರಿ ಮಾಡ್ತೀವಿ. ಅಲ್ಲಿವರೆಗೆ ಏನೇನು ತಿನ್ನಬೇಕು ಎಲ್ಲ ಊಟದ ಮಾಡಿಕೊಂಡು ಆರಾಮಾಗಿ ಅಡ್ಡಾಡ್ರಿ ಅಂತ ಹೇಳಿದ್ದಾರೆ. ನಂದು ಫಸ್ಟ್ ಡೆಲಿವರಿ ನಾರ್ಮಲ್ ಆಗಿರೋದ್ರಿಂದ ಸೆಕೆಂಡ್ ಡೆಲಿವರಿ ಕೂಡ ನಾರ್ಮಲನೇ ಆಗ್ತೈತೆ ಅಂದಿದ್ರು. ಮತ್ತು ನಾನು ಕೂಡ ಹೋಪ್ ಇಟ್ಕೊಂಡಿದ್ದೆ, ನಾನು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಫೇಸ್ ಮಾಡಬೇಕು, ನಾನು ನಾರ್ಮಲ್ ಡೆಲಿವರಿನ ಮಾಡ್ಕೊಳ್ಬೇಕಂತೇಳಿ. ಬಟ್ ಏನಾಯಿತು ಏನೋ ಗೊತ್ತಿಲ್ಲ. ಸಡನ್ನಾಗಿ 10 ಗಂಟೆಗೆ ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡಿದ್ರು ಡೆಲಿವರಿ ಮಾಡ್ಬೇಕೇನಂತೇಳಿ. ಆವಾಗ ಬೇಬಿ ತಲೆ ಫುಲ್ ಮೇಲೆ ಬಂದುಬಿಟ್ಟೈತಿ. ಇಮ್ಮಿಡಿಯೇಟ್ ನಾವು ಈಗ ಸಿ ಸೆಕ್ಷನ್ ಮಾಡಲೇಬೇಕು, ನಾರ್ಮಲ್ ಡೆಲಿವರಿ ಆಗಂಗಿಲ್ಲ ಅಂಥೇಳಿ 5 ನಿಮಿಷ ಒಳಗಂದ್ರೆ ನನ್ನ ಕರ್ಕೊಂಡು ಹೋಗೇ ಬಿಟ್ರು ನೋಡ್ರಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಫುಲ್ ಹತ್ಕೊಂಡು ಕೂತ್ಬಿಟ್ಟಿದ್ದಾರೆ. ಭಾಳ ಅಳಕತ್ತಾರ ಅವ್ರ ಅಳೋ ನೋಡೋಕ್ಕಾಗುತ್ತೆ. ಯಾಕಂದ್ರೆ ಅವರು ಕೂಡ ಒಂದು ಹೋಪ್ ಇಟ್ಕೊಂಡಿದ್ರು, ನನಗೆ ಹೊಟ್ಟೆ ಎಲ್ಲ ಇದನ್ನು ಮಾಡಿಸ್ಬಾರ್ದು, ನಾರ್ಮಲ್ ಡೆಲಿವರಿನ ಆದರೆ ಭಾಳ ಚಲೋ ಆಗ್ತೈತೆ ಅಂಥೇಳಿ. ಬಟ್ ಸಿ ಸೆಕ್ಷನ್ ಅಂದ ತಕ್ಷಣ ಬೇಜಾರಾಗಿಬಿಟ್ಟೈತಿ. ನನ್ನ ಹೆಂಡ್ತಿಗೆ ಹೊಟ್ಟೆ ಎಲ್ಲ ಇದು ಮಾಡೋದಾಗ್ತೈತಿ ಅಂಥೇಳಿ ಫುಲ್ ಅಳಕತ್ತಾರ. ಇಲ್ಲಿ ನೋಡ್ಬೋದು, ಭಾಳ ಅಂದ್ರೆ ಭಾಳ ಅಳಕತ್ತಾರ. ಅರ್ವಿ ತಗೊಂಡ್ಬರಲ್ಲ ಅದು कुठं आहे तिकडे थांबून तुम्ही जरा असं व्हिडिओ करायला येतो त्या नाही ಸಿ ಸೆಕ್ಷನ್ ಆದರೂ ಪರವಾಗಿಲ್ಲ. ಸಿ ಸೆಕ್ಷನ್ ಆಗಿದೆ ಅನ್ನೋ ಬೇಜಾರು ಬಿಟ್ಟರೆ ನಾನು, ನನ್ನ ಹಸ್ಬೆಂಡ್, ನಮ್ಮ ಚಿನ್ನು 3 ಜನ ಯಾವ ಬೇಬಿ ಬೇಕು ಅಂತ ಆಸೆ ಪಟ್ಟಿದ್ವಿ ಮತ್ತು ಯಾವ ಬೇಬಿ ಆಗ್ತೈತೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಅದೇ ಬೇಬಿ ಆಯಿತು.
दीदी दीदी करता ನನಗೆ ಡೆಲಿವರಿ ಆದ ತಕ್ಷಣ ನನ್ನ ಬೇಬಿ ಮುಖನ ನನ್ನ ಹಸ್ಬೆಂಡೇನೆ ನೋಡಬೇಕು. ಅವರೇ ಫಸ್ಟ್ ಎತ್ಕೊಳ್ಬೇಕು. ಅವ್ರು ಎತ್ಕೊಂಡಾಗ ಯಾವ ಥರ ಫೀಲ್ ಮಾಡ್ತಾರೋ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕು. ಅದನ್ನ ನಾನು ಆಮೇಲೆ ನೋಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಅದೊಂದು ಆಗ್ಲಿಲ್ಲ ನೋಡ್ರಿ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಫಸ್ಟ್ ತಂದೆ ನೋಡಬಾರ್ದು. ಬರ್ಜಿನೆಲ್ಲ ಕೇಳ್ಬಿಟ್ಟು ಆಮೇಲೆ ನೋಡ್ಬೇಕಂತಾರ. ಡೆಲಿವರಿಗೆ ಅಂತ ಹೇಳಿ ಆಪರೇಷನ್ ಥಿಯೇಟರ್ ಒಳಗ ನನ್ನ ಕರ್ಕೊಂಡು ಹೋಗ್ಬೇಕಾದ್ರ ನನ್ನ ಗಂಡನ ಮುಖ ನೋಡಾಕ ಆಗಿರ್ಲಿಲ್ಲ ನೋಡ್ರಿ. ವಾಪಸ್ ಬಂದು ನಾ ಮತ್ತೆ ನನ್ನ ಗಂಡ ಮಗನ ಮುಖ ನೋಡ್ತೀನಿಲ್ಲೋ ಅಂತೇಳಿ ಭಾಳ ದುಃಖ ಆಗತ್ತಿತ್ತು. ಬಂದ ತಕ್ಷಣ ಅಂದ್ರೆ ನನಗಿನ್ನ ಸುಂದಾಗಿತ್ತು. ಎಚ್ಚರ ಆಗಿರ್ಕಿಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಬಂದವ್ರನ್ನ ನಾನು ತಪ್ಕೊಂಡು ಮಾತಾಡ್ಸಿದ್ರು. ಅವರು ಕೂಡ ಅದನ್ನ ಹೇಳಿದ್ರು. ನೀ ಒಳಗಡೆ ಹೋದಾಗ ನನ್ಗೆ ಒಂಥರ ಆಗತ್ತಿತ್ತು. ನೀ ಯಾವಾಗ ಹೊರಗೆ ಬರ್ತೀಯೋ, ನಿನ್ನ ಮುಖ ಯಾವಾಗ ನೋಡ್ತೀನೋ ಅಂತ ಕಾಯ್ಕೊಂಡು ಕೂತಿದ್ನಿ. ಭಾಳ ಹತ್ತಿದ್ದೀನಿ ನಾನು ಅಂತೇಳಿ. ಅವಾಗ ನನಗೆ ಭಾಳ ಒಂಥರ ಬೇಜಾರಾಯ್ತು ಮತ್ತು ಒಂಥರ ಖುಷಿ ಕೂಡ ಆಯ್ತು. ನನ್ನ ಗಂಡ ನನ್ನ ಮ್ಯಾಗ ಎಷ್ಟೊಂದು ಪ್ರೀತಿ ಅದಾರ ಅಂತ ಹೇಳಿ. ಬರ್ಜಿನೆಲ್ಲ ಕೇಳಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದುಡ್ಡು ಕೈಯಾಗ ಹಾಕ್ಬಿಟ್ಟು ಪಾಪ ಮುಖ ನೋಡಾಕತ್ತಾರೆ. ಮಹಾಲಕ್ಷ್ಮಿ ನಿಮ್ಮಪ್ಪ ಮದುವೆ ಹಾಲ ಗಟ್ಟಿ ಹಾಲು ಕೊಡ್ಸೋಣ ಖುಷಿಲೇ ಇರ್ಬೇಕ ತಮ್ಮ ಎಷ್ಟು ಹೇಳತ್ತಂಗೆ ಖುಷಿ ಈಗ ಹಾಲು ಕೊಡ್ಸಂತ ನೋಡುವ ಖುಷಿ ಇರ್ಬೇಕಲ್ಲ ಈಗ ಮತ್ತು ಈಗ ಹಾಲ ಗಟ್ಟಿ ಹಾಲು ಕೊಡ್ಸೋಣ ಯಾವ ಗಟ್ಟಿ ಹಾಲು ಖುಷಿ ಇರ್ಬೇಕ ನೋಡಿ ಖುಷಿ ಮಗಳು ನೋಡಿ ಖುಷಿ ಇರ್ಬೇಕ ಭಾಳ ಹೇಳುದ್ರಾಗೇನಿದಿಲ್ಲ ಖುಷಿದೆ ಯೋ ಆಕಿನ ಕರಿ ಒಂದಿಟ್ಟ ಹೆಲ್ಪ್ ಮಾಡಿ ಕೈಲಿ ಅವ್ನ ಹಾಲು ಕುಡಿಸೋಣ ತಾಳಕಿ ಅವರು ಆಕಿ ಮಲಿಗೆ ಬಾಯಿ ಹಚ್ಚೋದು. ಮಮ್ಮಿ ಹಾಸ್ಪಿಟಲ್ಗೆ ಬಂದಾಗಿಂದಾನು ಇದೇ ಆಗಿತ್ತು ನೋಡ್ರಿ. ಯಾಕಂದ್ರೆ ನನ್ಗೆ ಡೆಲಿವರಿಗೆ ಕರ್ಕೊಂಡು ಹೋದಾಗ ನಮ್ಮ ಹಸ್ಬೆಂಡ್ ಅವರು ನನ್ನ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ಕೊಂಡು ಅಳಾಕತ್ತಾಗ ಅವಾಗೂ ಹಿಂಗ ಅಂತಿದ್ದಾರೆ. ಯಾದಕ್ಕೆ ಅಳಾಕತ್ತಿ ಪಾಪು ಬರ್ತೈತಿ ಖುಷಿಯೊಳಗಿರ್ಬೇಕು, ಅಳಕ್ ಹೋಗ್ಬಾರ್ದು ಅಂತ ಹೇಳಿ. ಮತ್ತೆ ಇವಾಗ ನಾವ್ ಅನ್ಕೊಂಡಂಗ ಹೆಣ್ ಮಗು ಆಗೈತಿ ಅಂತ ಹೇಳಿ ಫುಲ್ ಖುಷಿಯಿಂದ ಅಳಾಕತ್ತಾರ. ಅದ್ನು ಅರ್ಥನ ಮಾಡ್ಕೊಳಕತ್ತಿಲ್ಲ. ಅದ್ರ ಬಗ್ಗೆ ನಾನು ಹೆಣ್ಣು ಹುಟ್ಟಿತ್ ಅಂತ ಹೇಳಿ ಅಳಾಕತ್ತಿದ್ದಿ, ಯಾಕೆ ಅಳಾಕತ್ತಿದ್ದಿ, ಖುಷಿಲೇ ಇರ್ಬೇಕಂತ ಹೇಳಿ ಒಂಥರ ಮಾಡಾಕತ್ತಾರ. ಅದ ಕೇಳಿ ನಂಗೆ ಬೇಜಾರಾಗಕತ್ತಿತ್ತು. ಯಾಕೆ ಹಿಂಗ್ ಮಾಡ್ತಾರೇನೋ ಅಂತ ಹೇಳಿ. ಒಟ್ನಲ್ಲಿ ಒಬ್ಬೊಬ್ಬರ ಫೀಲಿಂಗ್ಸು ಒಂದೊಂದ್ ತರ ಇರ್ತಾವ. ಯಾಕೆ ಅಳ್ತಾರ, ಯಾಕೆ ನಗ್ತಾರ ಅನ್ನೋ ತಿಳ್ಕೊಳ್ಳೋಂಥ ಶಕ್ತಿ ನನಗ್ ಇಲ್ಲ. ಏನ್ ಮಾಡೋದು, ಬೇಜಾರಾಗ್ತೈತಿ. ಮತ್ತೇನು ಮಾಡಕ್ ಆಗಂಗಿಲ್ಲ. ಮತ್ತ್ ಸುಮ್ನೆನೆ ಇರ್ಬೇಕು. ಈ ತರ ಮಾಡೋದ್ರಿಂದ ನಾನು ಪ್ರೆಗ್ನೆಂಟ್ ಇದ್ದಾಗ ಕರಿತಾನ ಇರ್ಲಿಲ್ಲ ಹಾಸ್ಪಿಟಲ್ ಚೆಕಪ್ಪಿಗೆ. ಅದು ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಎಷ್ಟೇ ಲೇಟ್ ಆದ್ರೂ. ಈಗ ಸಂಜೆ 6 ಗಂಟೆ ಆಗೈತೆ ನೋಡ್ರಿ. ಹಾಸ್ಪಿಟಲ್ ಒಳಗ ಸಂಜೆ 6 ಗಂಟೆ ಸುಮಾರಿಗೆ ಅಂದ್ರೆ ಊದ್ ಹಾಕಿರ್ತಾರೆ. ಮತ್ತು ಎಲ್ಲ ಪೇಷಂಟ್ಗಳ್ಗೂ ಸ್ವಲ್ಪ ಸ್ವಲ್ಪ ಹಿಡ್ಕೊಂಡು ಕೊಡ್ರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದಕ್ಕೆ ಮಮ್ಮಿ ಹಿಡಿಯಾಕತ್ತಾರ. ನಮ್ಮ ಹಸ್ಬೆಂಡ್ ಅವರು ಚಿನ್ನು ಇಬ್ರು ಮನೆಗೆ ಹೋಗಿದ್ದಾರೆ. ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳಿ. ಮತ್ತು ಆಂಟಿ ಕೂಡ ಮನೆಗೆ ಹೋಗಿದ್ದಾರೆ. ಇನ್ನೇನು ಯಾರ್ಯಾರು ಬರ್ತಾರ ನೋಡ್ರಿ. ಅಂದ್ರೆ ಪಾಪು ಹೋಗೈತೆ ಅಂತ ಹೇಳಿ ನೋಡಕ್ಕೆ ಬರೋರು ಅದಾರ. ತುಟ್ಟಿನ ಮಮ್ಮಿ ಗತೆ ನೋಸ್ ಪೆಲ್ಲ ನನ್ ಗತೆ ಇತ್ತು. ಈ ಕನ್ನ ಪಪ್ಪ ಗತೆ ಬ್ಲೂ 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 ಐತಿ ಇಷ್ಟು ಮಾಮನ್ ಗತೆ ಐತೆ ಬಾಯ್ ಎತ್ತು ನಿಂಗ್ ಗತೆ ಐತೆ ಅಮ್ಮ ಪೆಲ್ಲ ಪೌಡರ್ ಹಾಕ್ಬೇಕಲ್ಲ ಎಲ್ಲಿ ಈಗ ಹಾಕ್ಬೇಡ ಮಾಡಿದ್ದೈತೆ ಇಲ್ಲಿದ ಮರಿ ಕುಡ್ದಾಳಕ್ಕೆ ಬ್ಯಾಡೀಗ ಸದ್ಯ ಹಂಗ ಡೆಲಿವರಿ ಆದ ದಿನ ನೋಡ್ರಿ ಒಂದು 6 ಗಂಟೆ ಮುಂದೆ ಬಂದಿದ್ದಾರೆ ನೋಡಾಕ. ನಮ್ಮ ಹಸ್ಬೆಂಡ್ ಅವ್ರ ಪರಿಚಯದವ್ರ ಮತ್ತು ಆಫೀಸಿಂದ ಫ್ಯಾಮಿಲಿ ಅದು ಕರ್ಕೊಂಡು ಬಂದಾರ. ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಳನ್ನು ಕಾಲೇಜಿಂದ ಬಂದಾಳ. ಮತ್ತು ಇನ್ನೊಬ್ಬರ ನಾದ್ನಿ ಅಂತೂ ನೀವು ನೋಡಿರ್ಬೇಕು. ನನ್ನ ಹಾಸ್ಪಿಟಲ್ ಒಳಗೆ ನಾನು ಏನು ಅಡ್ಮಿಟ್ ಆಗಿದ್ದೀನೋ ಆವಾಗಿಂದನೂ ನಮ್ಮ ಜೊತೆನೇ ಅದಾರ. ಸೊ ನನ್ಗೆ ಇನ್ನೂ ಎಚ್ಚರ ಆಗಿತ್ತು. ಬಟ್ ಕಾಲದು ಆಗಿರಲಿಲ್ಲ ನೋಡ್ರಿ. ಸೊ ಹಂಗೆ ಮಲ್ಕೊಂಡಿದ್ದೆ ಅಷ್ಟೇ. ನೋಡೋದದು ಮಾಡ್ತಿದ್ದೆ. ಜಾಸ್ತಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಪಾಪು ನಾನು ಆರಾಮೈತಿ, ಎತ್ಕೊಂಡು ಕೂತಿದ್ದಾರೆ. ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗಿಂದನೂ ನಾವು ಒಂದೇ ಅನ್ಕೊಳತಿದ್ವಿ ನೋಡ್ರಿ, ನಮ್ಗೆ ಹೆಣ್ಣು ಮಗು ಆಗಲಿ ಅಂಥೇಳಿ. ನಾನು ನನ್ನ ಹಸ್ಬೆಂಡ ಮತ್ತು ನಮ್ಮ ಚಿನ್ನು ಕೂಡ ತಂಗಿ ಪಾಪು ಬೇಕು ಅಂತ ಅನ್ನಕತ್ತಿದ್ದೆ. ಮತ್ತು ನಾವು ಸ್ವಲ್ಪ ದಿನ ಹಂಗೆ ಹೋದಂಗೆ ಏನು ಅನ್ಕೊಳಕತ್ತೀವಿ ಅಂದ್ರೆ ನಮ್ಗೆ ಹೆಣ್ಣು ಮಗುನೇ ಆಗ್ತೈತಿ ಅಂಥೇಳಿ ಕನ್ಫರ್ಮ್ ಮಾಡ್ಕೊಳಕತ್ತೀವಿ. ಅದ್ರಾಗನು ಚೈನೀಸ್ ಕ್ಯಾಲೆಂಡರ್ ಚೆಕ್ ಮಾಡಿ ನೋಡಿದಾಗ ಅದ್ರೊಳಗೆ ಹೆಣ್ಣು ಮಗು ಆಗ್ತದ ಅಂಥೇಳಿ ತೋರಿಸಿತ್ತು. ಸೊ ಫುಲ್ ನಮ್ಗಂತೂ ಖುಷಿ ಆಗಿಬಿಟ್ಟಿತ್ತು. ಆದರೂ ಒಂದಿರ್ತದ ನೋಡ್ರಿ ಮನ್ಸೊಳಗೆ, ಚೈನೀಸ್ ಕ್ಯಾಲೆಂಡರ್ ಏನೋ
ತೋರ್ಸೈತಿ ನಾವ್ ಅನ್ಕೊಂಡಂಗ. ಬಟ್ ಯಾವ ಬೇಬಿ ಆಗ್ತೈತೇನೋ ಅಂತ ಹೇಳಿ. ಸೊ ಕೊನೆಗನ ದೇವ್ರು ನಮ್ಗ ಹೆಣ್ ಪಾಪು ಕೊಟ್ಟ. ಒಂಥರ ನಮ್ಗ ಲಕ್ಷ್ಮಿ ಇದ್ದಂಗ, ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲಂತ ಹೇಳ್ಬೋದು. ಸೊ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ. ಸೊ ಇನ್ ಮುಂದಿನ ದಿನಗಳು ಯಾವ ತರ ಇರ್ತಾವ, ಹೇಗ್ ಹೋಗ್ತಾವ ಅಂತ ಹೇಳಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ನಮ್ಮ ಹಸ್ಬೆಂಡ್ ಅವ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದಾರ. ನನ್ಗೂ ಕೂಡ ಸಪೋರ್ಟ್ ಹೇಗೆ ಅಂತ ಹೇಳಿ ಹೆಣ್ಮಗು ಬಂದ್ಲು ಅಂತ ಹೇಳಿ. ಯಾಕಂದ್ರ ನಮ್ ಚಿನ್ನು ಯಾವಾಗ್ಲೂ ನನ್ ಮ್ಯಾಗ ಜಾಸ್ತಿ ಇದ್ ಮಾಡ್ತಾನ. ಅದಕ್ಕ ಅವ್ರ ಅಂತಿದ್ರ, ನೀವಿಬ್ರು ಎಷ್ಟ್ ಮಾಡ್ತೀರಿ ಮಾಡ್ರಿ, ನನ್ ಮಗಳ್ ಬಂದ್ಲಂದ್ರ ನೋಡ್ಕೊಳ್ತಾಳ ನಿಮ್ಮನ್ನ ಅಂತೇಳಿ. ಸೊ ಬರ್ಸಾಕಿದ್ದಪ್ಪ ಇನ್ನೂ ಮಾಡಾಕತ್ತೀವ ಫ್ರೀ ಅದ ಮಾಡಿ ಅರ್ಧ ತಮ್ಮ ಅಲ್ಲಿ ಬಿಡ್ತೀನಿ ನೋಡಲ್ಲ ಬಿಟ್ಟು ಅಲ್ಲೇ ಮಗಳು ನಾನು ಗುಟ್ಟು ಕೊಡ್ದನ ಸಂಡಾಸ್ ಮಾಡ್ಕೊಂಡು ಮಕ್ಕಳಾಕ್ ನೋಡಿ ಅದು ಸಮಯಕ್ಕೆ ಇನ್ನು ಈ ಕಡೆ ಮಗಳು ಬೇಕಂತ ಇಲ್ಲ ಫ್ರೀ ಸುಮ್ಮನೆ ನೆಲ ಹಾಕಲಿ ಬೇಡ ಇದಾಗಿತ್ತು ಇವತ್ತಿನ ಡೆಲಿವರಿ ಫುಲ್ ಬ್ಲಾಗ್. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗ ಸಿಗ್ತೀನಿ. ಟೇಕ್ ಕೇರ್.